ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಹಾಗೂ ಮುಖಂಡರು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉತ್ತರ ಕನ್ನಡ ಲೋಕಸಭಾ ಚುನಾವಣಾ ಈ ಒಂದು ಪ್ರಚಾರ ಸಭೆಗೆ ನಮ್ಮ ನೆಚ್ಚಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಇವತ್ತು ನಿನ್ನೆ ಹುಟ್ಟಿದ ಪಕ್ಷವಲ್ಲ, 100 ವರ್ಷಗಳ ಇತಿಹಾಸವಿದೆ. 60 ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಎಂದು ಬಿಜೆಪಿಗರು ಕೇಳುತ್ತಾರೆ. ಬಿಜೆಪಿ ನಾಯಕರು ಹುಟ್ಟಿದ ಆಸ್ಪತ್ರೆಗಳನ್ನು ಕಟ್ಟಿಸಿದ್ದು, ಅವರು ಕಲಿತ ಹಳ್ಳಿಯ ಶಾಲೆಗಳು ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಸುಳ್ಳು ಘೋಷಣೆ ಮಾಡಿ ಚುನಾವಣೆ ಬಂದಾಗ ಕೈಕಾಲು ಹಿಡಿದು ನಮಸ್ಕರಿಸುವವರು ನಾವಲ್ಲ. ಕೊಟ್ಟ ಭರವಸೆಯಂತೆ ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದ ಪಕ್ಷ ಕಾಂಗ್ರೆಸ್ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವತ್ತು ಎಲ್ಲರೂ ಇತಿಹಾಸ ಮರೆಬಿಟ್ಟಿದ್ದಾರೆ. ಯುವಕರು ಅಂತ ಬರೀ ವಾಟ್ಸಪ್ ಫೇಸ್ಬುಕ್ ಇತಿಹಾಸನೇ ಗೊತ್ತು ಅವರಿಗೆ. ಅದಕ್ಕೆ ಆ ವಾಟ್ಸಪ್ ಇತಿಹಾಸ ಫೇಸ್ಬುಕ್ ಓದವರು ಯುವಕರಿಗೆ ಖಂಡಿತವಾಗಿ ಇವತ್ತು ಇತಿಹಾಸ ಪುಸ್ತಕ ನೀವು ಸರಿಯಾಗಿ ಓದಿದ್ರೆ ಕಾಂಗ್ರೆಸ್ ಪಕ್ಷ ಕೊಡುಗೆ ಏನಂತ ಗೊತ್ತಾಗುತ್ತೆ. ಬಿಜೆಪಿ ಏನ್ ಮಾಡಿದ್ದಾರೆ ಅವರು ಹೇಳ್ತಕ್ಕಂಥ ಅದು ಕೂಡ ಗೈನಕಾಲಜಿಸ್ಟ್ ಇರ್ತಕ್ಕಂಥ ನಾನು ಹೇಳಿಕೆ ಬಯಸ್ತೀನಿ. ಈ ಬಿಜೆಪಿ ಲೀಡರ್ಸ್ ಯಾವ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದಾರೆ ಆ ಹಾಸ್ಪಿಟಲ್ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಿರೋರು, ಕಾಂಗ್ರೆಸ್ ಸರ್ಕಾರ ಕಟ್ಟಿರೋರು ಆಸ್ಪತ್ರೆ. ಎಲ್ಲಿ ಕಲ್ದಿದ್ದಾರೆ, ಎಷ್ಟು ಕಲ್ದಿದ್ದಾರೆ ಗೊತ್ತಿಲ್ಲ, ನಾನು ಯಾರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಲ್ಲ. ಬಟ್ ಎಲ್ಲಿ ಕಲ್ತಿದ್ದಾರೆ ಆ ಎಲ್ಲ ಶಾಲೆಗಳು ಕೂಡ ಪ್ರತಿಯೊಂದು ಹಳ್ಳಿ ನೀವು ಹೋಗಿ ನೋಡಿ. ಈಗ 1 ಅಂತ 2 ಪ್ರೈಮರಿ ಇಲ್ಲ ಅಂದ್ರೆ ಅಂಗನವಾಡಿ ಅಷ್ಟು ಒಂದು ಶಾಲೆ ಕಟ್ಟಿರೋ ಯಾವಂದ ಕಾಂಗ್ರೆಸ್ ಪಕ್ಷ. ಇದು ಯಾರು ಮರಿಬಾರ್ದು. ಬಡವ್ರ ಕಾಳಜಿ ಇರ್ತಕ್ಕಂಥ ಪಕ್ಷಕ್ಕೆ, ಯುವಕರು ಕಾಳಜಿ ಇರ್ತಕ್ಕಂಥ ಪಕ್ಷಕ್ಕೆ, ಮಹಿಳೆಯರ ಕಾಳಜಿ ಇರ್ತಕ್ಕಂಥ ಪಕ್ಷಕ್ಕೆ ನಾವು ಎಲ್ಲರೂ ಸೇರಬೇಕು, ಅವ್ರ ಜೊತೆ ಇರಬೇಕೋ ಇಲ್ವಾ ಅಂತ ಇವತ್ತು ನಿಮ್ಮ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಂವಿಧಾನ ಬದಲಾಯಿಸುವ ಬಗ್ಗೆ ಹೇಳಿಕೆ ನೀಡುವ ಬಿಜೆಪಿಗರಿಗೆ ಸಂವಿಧಾನದಡಿ ನಡೆಯುವ ಚುನಾವಣೆಗೆ ಸ್ಪರ್ಧಿಸುವ ನೈತಿಕತೆಯೇ ಇಲ್ಲ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಕಿಡಿಕಾರಿದರು. 5 ವರ್ಷಕ್ಕೊಮ್ಮೆ ಈ ಸಂವಿಧಾನಕ್ಕೆ ಪ್ರಶ್ನೆ ಮಾಡಿದರೆ ಈ ಸಂವಿಧಾನದಲ್ಲಿ ಬದಲಾವಣೆ ಮಾಡ್ಕೊಂಡು ಹೇಳಿದಾಗ ಚುನಾವಣೆ ನಿಲ್ಲುವುದು ಅಧಿಕಾರ ಬಿಜೆಪಿ ಪಕ್ಷಕ್ಕೆ ಇಲ್ಲ ಅನ್ನೋದು ಅವ್ರು ಯಾರು ಕೇಳಿ. ರಸ್ತೆ ಮೇಲೆ ಹೋಗೋ ಹುಡುಗ ಕೇಳಿಲ್ಲ, ಅಥವಾ ಸಾಮಾನ್ಯ ಕಾರ್ಯಕರ್ತ ಕೇಳಿಲ್ಲ. ಪಕ್ಷದ ಹಿರಿಯ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ. ಯಾರು ನೀವೆಲ್ಲರೂ ನಾವೇನು ಮಾಡಿಲ್ಲ, ನೀವೆಲ್ಲರೂ ಬಹುತೇಕ ಜನ ನೀವಂದ್ರೆ ನೀವಲ್ಲ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. 5, 4, 6 ಬಾರಿ ಲೋಕಸಭೆ ಕಳಿಸಿದ್ವಿ. ಹಾಗಾಗಿ ಇವತ್ತು ಪ್ರಶ್ನೆ ಬಂದಿದ್ದು ಅವ್ರ ಮಾತು ಹೇಳಿದ್ದಾರೆ. ಅದೇ NDA ಗುರಿ ಇದ್ರೆ ಬಹಳ ದೊಡ್ಡ ಗಂಡಾಂತರ ಬರಬಹುದು. ಇದ್ರ ಮುಂದೆ ಚುನಾವಣೆ ಆಗೋದು ಕಷ್ಟ ಆಗ್ಬಹುದು. ಇದೇ ಕೊನೆ ಚುನಾವಣೆ ಆಗಲಿಕ್ಕೆ ಸಾಧ್ಯ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಸುಳ್ಳು ಹೇಳಿಕೊಂಡೇ 10 ವರ್ಷ ಅಧಿಕಾರ ಮಾಡಿದ ಬಿಜೆಪಿಗರಿಗೆ ಮತ ಕೇಳುವ ನೈತಿಕತೆ ಇಲ್ಲ. ಅಂದು ಸಿಲಿಂಡರ್ ದರ 400 ರೂಪಾಯಿ ಇದ್ದಾಗ ಬೀದಿಗಿಳಿದು ಅಡುಗೆ ಮಾಡುತ್ತಿದ್ದ ಬಿಜೆಪಿಗರು ಇದೀಗ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದರೂ ನಾಪತ್ತೆಯಾಗಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಬಳಿಕ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ನಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಆರ್ ವಿ ದೇಶಪಾಂಡೆ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ್, ಸಾಯಿ ಗಾಂವ್ಕರ್ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಶಾಸಕ ಭೀಮಣ್ಣ ನಾಯ್ಕ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ್, ವಿಎನ್ ನಾಯ್ಕ್, ಬಿಆರ್ ನಾಯ್ಕ್, ಆರ್ಎಂ ಹೆಗಡೆ, ಸೀಮಾ ಹೆಗಡೆ, ಇಂದಿರಾ ನಾಯ್ಕ್, ಪ್ರಶಾಂತ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.